ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಬಾಗಲಕೋಟೆಯ ಗಲಾಟೆ ಇನ್ನೂ ಮುಗಿಯುವಂತೆ ಕಾಣುತ್ತಿಲ್ಲ. ಬಾಗಲಕೋಟೆಯ ಪಂಕ್ ಮಸೂತಿ ಹತ್ತಿರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತ ಹಮ್ಮಿಕೊಂಡಿದ್ದ ಮೆರವಣಿಗೆ ಮೇಲೆ ಕಲ್ಲು ಹಾಗೂ ಚಪ್ಪಲಿ ತೂರಾಟ ನಡೆಸಿ ಶಾಂತಿ ಭಂಗ ಮಾಡಿದ್ದ ಕಿಡಿಗೇಡಿಗಳನ್ನ ಕೂಡಲೇ ಗಡೀಪಾರು ಮಾಡಿ ಕಠಿಣ ಶಿಕ್ಷೆಯನ್ನ ವಿಧಿಸಲು ಆಗ್ರಹಿಸಿ ಇಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಹಾಗೂ ಇಳಕಲ್ ತಾಲೂಕಿನಲ್ಲಿ ಮರಾಠ ಮುಖಂಡರುಗಳು ಪ್ರತಿಭಟಿಸಿ ಸರ್ಕಾರದ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇತ್ತ ಜಮಖಂಡಿ ತಾಲೂಕಿನಲ್ಲಿ ಮರಾಠ ಸಮುದಾಯದ ಯುವಕರಿಂದ ಉಪವಿಭಾಗಾಧಿಕಾರಿ ಮತ್ತು ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇಳಕಲ್ ತಾಲೂಕು ತಹಶೀಲ್ದಾರ್ಗೂ ಸಹ ಮರಾಠ ಮುಖಂಡರು ಮನವಿ ಪತ್ರವನ್ನ ಸಲ್ಲಿಸಿ ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆಯನ್ನ ವಿಧಿಸಲು ಮತ್ತು ಗಡೀಪಾರು ಮಾಡಲು ಆಗ್ರಹಿಸಿದರು. ಶಾಂತಿಯುತ ಶೋಭಾಯಾತ್ರೆ ಮೆರವಣಿಗೆಯಲ್ಲಿ ಮಸೂತಿ ಬಳಿಕಲು ಹೋರಾಟ ಹಾಗೂ ಚಪ್ಪಲಿ ಸಂಘಟನೆಗಳನ್ನು ಖಂಡಿಸಿ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸದರಿ ದಿನಾಂಕ 19/2/2026 ಬಾಗಲಕೋಟೆ ಶಹರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಮೆರವಣಿಗೆಯು ಅತ್ಯಂತ ಶಾಂತಿಯುತವಾಗಿ ಬಾಗಲಕೋಟೆ ಜಿಲ್ಲಾ ಉನ್ನಿಯ ಪಂಕಾ ಮಸೀದಿ ಬಳಿ ಸಾಗುತ್ತಿದ್ದಾಗ ಕೆಲವು ಕೋಮು ಪ್ರಚೋದಿತ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆದಿದ್ದಾರೆ. ಈ ಘಟನೆ ಖಂಡನೀಯವಾಗಿದ್ದು ಇರುತ್ತದೆ. ಈ ಶೋಭಾಯಾತ್ರೆಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿ ಮೇಲೆಯೂ ಸಹ ಕಲ್ಲು ತೂರಾಟ ಮಾಡಿದ್ದು ಹಾಗೂ ಬಾಗಲಕೋಟೆ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಸಿದ್ಧಾರ್ಥ್ ಗೋಯಲ್ ಸಾಹೇಬರ ಭುಜಕ್ಕೆ ಸಹ ಕಲ್ಲು ತಗುಲಿ ಗಾಯಗಳಾಗಿದ್ದು ಸಹ ಅಷ್ಟೇ ಖಂಡನೀಯ. ಹಾಗೂ ಕಲಬುರಗಿ ರೇವೂರಿನಲ್ಲಿ ಸಹ ಇಂತಹ ಘಟನೆಯಾಗಿದ್ದು ಖಂಡನೀಯ. ಇದರಿಂದ ನಮ್ಮ ಸಮಸ್ತ ಮರಾಠ ಸಮಾಜಕ್ಕೆ ಧಕ್ಕೆ ಉಂಟಾಗಿದ್ದು ಇರುತ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಸರ್ವಧರ್ಮಗಳಿಗೆ ಸಮಭಾವದಿಂದ ಕಾಣುತ್ತಿದ್ದರು. ಅಂತಹ ಮಹಾನ್ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆಯಲ್ಲಿ ಇಂತಹ ದುಷ್ಕೃತ್ಯ ನಡೆದಿದ್ದು ಅಸಹನೀಯವಾಗಿದ್ದು ಇರುತ್ತದೆ. ಸದರಿ ಛತ್ರಪತಿ ಶಿವಾಜಿ ಮಹಾರಾಜರ ಶೋಭಾಯಾತ್ರೆಯ ಮೆರವಣಿಗೆ ಹಾಗೂ ಇನ್ನಿತರ ಸನಾತನ ಸಂಪ್ರದಾಯ ಮೆರವಣಿಗೆಗಳು ಮಸೀದಿಗಳ ಮುಂದೆ ಹಾದು ಹೋಗಬಾರದು ಅಂತ ಯಾವ ಕಾನೂನು ಉಲ್ಲೇಖವಿದೆಯೇ ಅಥವಾ ಮಸೀದಿಯ ಮುಂದೆ ಹಾದು ಹೋಗಬಾರದು ಅಂತ ಕಾನೂನು ಇದೆಯಾ? ನಮ್ಮ ಮರಾಠ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜರ ಅದೇ ಪರಂಪರೆಯನ್ನು ನಾವು ಈಗಲೂ ಸಹ ಪಾಲಿಸುತ್ತಾ ಬಂದಿದ್ದೇವೆ. ಬೇರೆ ಯಾವುದೇ ಧರ್ಮದ ಮೆರವಣಿಗೆಯಲ್ಲಿ ನಾವು ಯಾವತ್ತೂ ಕೂಡ ಇಂತಹ ದುಷ್ಕೃತ್ಯ ಮಾಡಿಲ್ಲ ಹಾಗೂ ಭವಿಷ್ಯದಲ್ಲಿ ಆಗುವುದಿಲ್ಲ. ಇದಕ್ಕೆ ಉದಾಹರಣೆ ಏನೆಂದರೆ 2017ರಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ಇತಿಹಾಸ ಸೃಷ್ಟಿ ಮಾಡಿದ ಪ್ರತಿಭಟನೆ ಎಂದರೆ ಅದು ಏಕ್ ಮರಾಠ ಲಾಕ್ ಮರಾಠ ಮೂಕ್ ಮೋರ್ಚಾ. ಈ ಪ್ರತಿಭಟನೆಯಲ್ಲಿ ನಾವು ಯಾರಿಗೂ ಯಾವ ರೀತಿಯಿಂದಲೂ ತೊಂದರೆ ಮಾಡದೆ ನಮ್ಮ ಪ್ರತಿಭಟನೆಯನ್ನು ಮೌನ ರೀತಿಯಲ್ಲಿ ಮಾಡಿದೆವು. ಈ ತರಹದ ಶಾಂತಿಯುತ ಸಮಾಜ ನಮ್ಮದು. ಆದರೆ ಈಗಿನ ದುಷ್ಕರ್ಮಿಗಳ ಇಂತಹ ಕೃತ್ಯ ನಮ್ಮ ಮರಾಠ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜ ಮೆರವಣಿಗೆಯಲ್ಲಿ ಮಾಡಿದ್ದು ಯಾಕೆ? ಅದಕ್ಕಾಗಿ ಕಾನೂನು ಚೌಕಟ್ಟಿನಲ್ಲಿ 8 ಜನರು ಮಾತ್ರ ನೀವು ಬಂಧಿಸಿದ್ದೀರಿ. ಸದರಿಯವರ ಗಡೀಪಾರು ಮಾಡಲು ನೊಂದ ಸಮಸ್ತ ಮರಾಠ ಸಮಾಜ ವತಿಯಿಂದ ವಿನಂತಿ ಇರುವುದು ಹಾಗೂ ಸದರಿ ಮಸೀದಿ ಸುಮಾರು 200ರಿಂದ 300 ಜನ ಇದ್ದರು ಹಾಗೂ ಮಸೀದಿಯ ಕಮಿಟಿಯ ಹಿರಿಯರನ್ನು ಸಹ ಕರೆಯಿಸಿ ವಿಚಾರಣೆ ಮಾಡಿ ಸ್ಪಷ್ಟೀಕರಣ ಕೊಡಬೇಕು. ಈ ಘಟನೆಯು ಮರುಕಳಿಸದಂತೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಮಾನಗಳಲ್ಲಿ ಇಂತಹ ಘಟನೆ ಮಾಡಬಾರದು ಅಂತ ಮುಸ್ಲಿಂ ಕಮಿಟಿಯ ಮುಸ್ಲಿಂ ಸಮಾಜದ ಬಾಂಧವರಿಗೆ ತಿಳಿಸಿ ಎಚ್ಚರಿಕೆ ನೀಡಬೇಕು. ಕಾರಣ ಮಾನ್ಯರು ಇಂತಹ ಘಟನೆಗಳು ಮುಂದಿನ ದಿನಮಾನಗಳಲ್ಲಿ ನಡೆಯದಂತೆ ನೋಡಿಕೊಳ್ಳಬೇಕು ಹಾಗೂ ಇಂತಹ ಘಟನೆಗಳನ್ನು ಭಾಗವಹಿಸಿ ವ್ಯಕ್ತಿಯ ಮೇಲೆ ಕಠಿಣ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಸಲ್ಲಿಸಿ ಧ್ವನಿ ಹೊತ್ತು ಸಲ್ಲಿಸುತ್ತಿದ್ದೇವೆ. बोलो श्री छत्रपति शिवाजी महाराज की बोलो भारत माता की ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.